ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಅಲ್ಲಿ ಚೆನ್ನಾಗಿದೆ ಅಂತ ಬರ್ತೀನಿ. ಸೊ ನಾನು ವ್ಲಾಗ್ ಮಾಡಿ ತುಂಬ ದಿನ ಆಗಿದೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತು ಬುಧವಾರ 3ನೇ ತಾರೀಕು. ಸೊ ನಾನು ವ್ಲಾಗ್ಸೇ ಹಾಕಿರಲಿಲ್ಲ. ಇವತ್ತು ನಮ್ಮ ಮನೆಯವರು ಇದ್ದಾರಲ್ಲ, ಸೊ ಅವ್ರ ತಂಗಿ ಮಗಳಿಗೆ ಆರತಿ ಶಾಸ್ತ್ರ ಇದೆ. ಸೊ ಅದಕ್ಕೆ ಇವತ್ತು ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಐ ಹೋಪ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿ. ನೋಡಿ ಇಲ್ಲಿ ಮನೆಯವರು ಈಗ ಫುಲ್ಲು ಶಾಪಿಂಗ್ ಮಾಡ್ತಾಯಿದ್ರು. ಸೊ ಸಾಮಾನೆಲ್ಲ ತರಕ್ಕೆ ಹೋಗಿದ್ರು. ಸೊ ಲಗೇಜ್ ಎಲ್ಲ ಕಾರಲ್ಲಿ ಇಟ್ಕೊಳ್ತಾ ಇದ್ದೀವಿ ಊರಿಗೆ ಹೋಗಿ. ಆ್ಯಕ್ಚುಲಿ ಅವ್ರು ನೆನ್ನೆನೇ ಬನ್ನಿ ಅಂತ ಹೇಳ್ತಿದ್ರು. ನನ್ನ ಹಸ್ಬೆಂಡ್ ಬರ್ತಡೇ ಇತ್ತು ಅಂತ ಹೇಳ್ಬಿಟ್ಟು ಹೋಗಲಿಲ್ಲ. ಅದಕ್ಕೆ ಬೆಳಿಗ್ಗೆನೇ ಹೋಗೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಎಲ್ಲ ಫುಲ್ಲು ಶಾಪಿಂಗ್. ಸೊ ಆ್ಯಕ್ಚುಲಿ ಲಗೇಜ್ ಅಂದರೆ ಮಾಮೂಲಿ ತಟ್ಟೆ ಸಾಮಾನು ಇರುತ್ತಲ್ವ. ಸೊ ನಮ್ಮ ಅತ್ತೆ ನಮ್ಮವನು ತರ್ತಾರೆ, ನಾವು ಸ್ವಲ್ಪ ತಗೊಂಡೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ನನ್ನ ಫೇವ್ರೆಟ್ ದೇವ್ರು ಗಣೇಶ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು. ಎಕ್ಸ್ಪೋರ್ಟ್ ಇವಳು ಕೋನ ತೋರಿಸು ಬೇಬಿ. ಯಾರ ಹೋಗ್ಬಿಟ್ಟಾರು ಚೆನ್ನಾಗಿ ಬಿಟ್ಟವ್ರು. ಮನೆಗೆ ಹೋಗಿದ್ದು ಮಾತಾಡಿಸ್ಕೊಂಡು ಬಂದೆ. ಇಲ್ಲಿ ಅಡುಗೆ ಮಾಡ್ತಿದ್ರಲ್ವ ಅಲ್ಲಿಗೆ. ನನ್ನ ಹಸ್ಬೆಂಡ್ ಮನೆಗೆ ಬಂದಿರಲಿಲ್ಲ. ಸೊ ಇಲ್ಲಿ ಅಡುಗೆ ಮಾಡ್ತಿದ್ರಲ್ವ ಅಲ್ಲೇ ಏನೇನೋ ಹೆಲ್ಪ್ ಮಾಡ್ಕೊಂಡಿದ್ರು. ಎಲ್ಲ ಕೊಡಿಲಿ. ನಾನು, ನಮ್ಮವ್ವ, ನಮ್ಮಪ್ಪ, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಬೆಳಿಗ್ಗೆನೇ ಹೋಗಿದ್ವಿ. ಸೊ ಸೀರೆ ಪಿನ್ ಮಾಡೋಣ ಅಂತ ಹಂಗೆ ಸುಮ್ಮನೆ ಟ್ರೈ ಮಾಡ್ತಿದ್ದೆ. ಮತ್ತು ಎಲ್ರಿಗೂ ಬಾತ್ ಮಾಡಿದ್ರು, ಅಲ್ಲೇ ಬಾತ್ ತಿನ್ಕೊಂಡು ಸೊ ಕೂತಿದ್ವಿ. ಇಲ್ಲಿ ನೋಡಿ ಬಂದು ಹೀಗೆ ಬಂದು ತಿಂಡಿ ಮಾಡ್ತಾಯಿದ್ದಾರೆ. ಇನ್ನು ಸ್ಟೇಜ್ ಆಗ್ತಾಯಿದ್ರು ಹೊರಗಡೆ ಅಂತ ಹೇಳಿ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ಇನ್ನು ಒಳಗಡೆ ಬಂದರೆ ನಮ್ಮವ್ವ ಇಲ್ಲಿ ತಟ್ಟೆ ಸಾಮಾನೆಲ್ಲ ತುಂಬ್ತಾಯಿತ್ತು. ಸೊ ನಾನು ತಟ್ಟೆ ಎಲ್ಲ ತೊಳ್ಕೊಂಡು ಬಂದಿಟ್ಟು ಸೀಟಿ ಇಡ್ತಾಯಿದ್ದೆ. ನಮ್ಮವ್ವ ಎಲ್ಲ ತಟ್ಟೆ ಸಾಮಾನೆಲ್ಲ ಹಾಕಿ ಇಡ್ತಾಯಿತ್ತು. ನನ್ನ ಚಿಕ್ಕ ಮಗಳು ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಡ್ತಿದ್ಲು. ಹೊಸವಲ್ಲೇ ಬೇರೆ ಇದೇ ತರ ಪೀಸ್ ಸಿಗ್ತವೆ, ಅದೇ ತರ ಸಪ್ರೇಟ್ ಆಗಿ. ಸೊ ಫೈನಲ್ ಆಗಿ ನಮ್ಮ ಅತ್ತೆ, ನಮ್ಮ ಮಾವ ಅವರು ಎಲ್ಲ ಊರವರೆಲ್ಲರೂ ಕರ್ಕೊಂಡು ಬಂದಿದ್ದರು. ಸೊ ನೋಡಿ ಇಲ್ಲಿ ತಟ್ಟೆ ಸಾಮಾನೆಲ್ಲ ರೆಡಿ ಮಾಡ್ತಿದ್ದಾರೆ. ಒಂದು ಕಡೆ ರೆಡಿ ಮಾಡ್ತಾಯಿದ್ದಾರೆ, ಒಂದು ಕಡೆ ತಟ್ಟೆ ಎಲ್ಲ ತುಂಬಿಸಿಡ್ತಾ ಇದ್ದಾರೆ. ಫೋಟೋಸ್ ತೆಗಿಸ್ತಿದ್ರು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬಂದು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಫೈನಲಾಗಿ ಸ್ಟೇಜೆಲ್ಲ ರೆಡಿ ಆಯಿತು. ಸ್ಟೇಜೆಲ್ಲ ರೆಡಿಯಾಗಿ ಏನೇನೋ ಶಾಸ್ತ್ರಗಳೆಲ್ಲ ಮಾಡಿಸ್ತಿದ್ರು.
ಸೊ ಫೈನಲಾಗಿ ರೆಡಿ ಆಯಿತು, ಸ್ಟೇಜ್ ಮೇಲೆಲ್ಲ ಶಾಸ್ತ್ರ ಎಲ್ಲ ಆಯಿತು. ಇಲ್ಲಿ ನಮ್ಮಮ್ಮ ಬಂದಿದ್ದಾಳೆ, ಸೊ ಅದಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಿದ್ದೆ. ಸೊ ಏನಕ್ಕಂದರೆ ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ಕೊಡಲೇಬಾರ್ದು, ಅದೇ ಥರ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರಲ್ವ, ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಫಂಕ್ಷನ್ ಎಲ್ಲ ಆಯಿತು. ಒಂದು ಕಡೆ ಫಂಕ್ಷನ್ ನಡೀತಾ ಇದೆ, ಒಂದು ಕಡೆ ಊಟ ಬಡಿಸ್ತಾ ಇದ್ದಾರೆ. ಸೊ ಅದೇ ಟೈಮ್ಗೆ ಸ್ವಲ್ಪ ಮಳೆ ಬಂದುಬಿಡ್ತು. ಅಷ್ಟೇನು ಜೋರೇನು ಮಳೆ ಬರಲಿಲ್ಲ, ಸ್ವಲ್ಪ ಲೈಟಾಗಿ ಮಳೆ ಬಂತು. ಸೊ ನಾನು ಮತ್ತು ನಮ್ಮ ಅಪ್ಪ ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ, ಸೊ ಅವ್ರ ಅಕ್ಕನ ಗಂಡ, ನನಗೆ ಚಿಕ್ಕಪ್ಪ ಆಗಬೇಕು. ಸೊ ಅವರು ನಾನು ಇಬ್ಬರು ಎಲ್ಲಕ್ಕೆ ಕೊಡ್ತಿದ್ವಿ. ನಮ್ಮಮ್ಮಗೆ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಡಮ್ಮು ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರ ಅವಳು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ಲು. ಸೊ ಯಾರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಊಟ ಮಾಡ್ತಿದ್ರಲ್ವ, ಸೊ ಅದಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ನಮ್ಮಮ್ಮ ಬಾರಕ್ಕ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಕರೆದ್ಲ ಅಂತ ಹೇಳಿ ವೀಡಿಯೋ ಮಾಡಿಸೋಣ ಅಂತ ಹೋಗಿದ್ವಿ. ಅಲ್ಲಿ ಹೊಲ ಇತ್ತು ಪಕ್ಕದಲ್ಲೇ, ಸೊ ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ವಿ. ಇಲ್ಲಿ ನೋಡಿ ನಮ್ಮ ಮನೆಯವರ ಫ್ರೆಂಡ್ಸ್ ಎಲ್ಲ ಊಟ ಕೂತಿದ್ರು ಅಂತ ಹೇಳಿ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಸೊ ಫಂಕ್ಷನ್ ಎಲ್ಲ ಆಯಿತು, ಎಲ್ಲ ಅವರು ಹೋದ್ಮೇಲೆ ಹಂಗೆ ಸ್ವಲ್ಪ ಸ್ಟೆಪ್ ಗಿಪ್ ಹಾಕ್ಕೊಂಡು ಮಸ್ತಿ ಮಾಡಿದ್ವಿ. ಸೊ ನಮ್ಮಮ್ಮ ನಮ್ಮ ಹಸ್ಬೆಂಡ್ ತಂಗಿಯವ್ರಿಗೆ ಕೋನ ಹಾಕ್ಕೊಡ್ತೀನಿ ಅಂತ ಹೇಳಿದ್ಲು. ಸೊ ಬ್ಯೂಟಿಷಿಯನ್ ಕಲ್ತಿದ್ದಾಳೆ. ಸೊ ನಾನು ಹಳೆ ವೀಡಿಯೋಸಲ್ಲೆಲ್ಲ ಹೇಳಿದ್ದೀನಲ್ವ, ಸೊ ಅದಕ್ಕೆ ಕೋನ ಹಾಕ್ಕೊಟ್ಟಿದ್ಲು ಅಂತ ಹೇಳಿ ಹಂಗೆ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಸಖತ್ತಾಗಿ ಕೋನ ಹಾಕ್ತಾಳೆ, ಸೊ ಅದಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಸೊ ಹಂಗೆ ನಮ್ಮ ಮನೆಯವ್ರು ಏನೇನೋ ಹೇಳ್ಕೊಂಡು ರೇಗಿಸ್ತಾ ಇದ್ರು, ನಾನು ಅದಕ್ಕೆ ಫುಲ್ಲು ಗುರಾಯಿಸ್ತಾ ಇದ್ದೀನಿ. ಅದಕ್ಕೆ ಅವ್ರು ಏನಾರು ರೇಗಿಸ್ತಿದ್ರು. ಸೊ ಫುಲ್ಲು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಆಮೇಲೆ ಗುಡ್ಲು ಕೂರಿಸಿದ್ರಲ್ವ, ಅಂದರೆ ಸೊಪ್ಪಾಗ್ತಾರೆ ಅಲ್ವಾ, ಸೊ ನೈಟೆಲ್ಲ ಎಚ್ಚರಾಗಿರಬೇಕು ಅಂತ ಆ್ಯಕ್ಚುಲಿ ಎಚ್ಚರಾಗಿದ್ವಿ. ನೈಟೆಲ್ಲ ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು, ಹಂಗೆ ನಮ್ಮ ಅಣ್ಣವ್ರ ತಂಗಿಯವ್ರದ್ದು ಬರ್ತಡೇ ಇತ್ತು, ಅಂದರೆ ಬರ್ತಡೇ ಇತ್ತು. ಸೊ ಅದಕ್ಕೆ ಅಲ್ಲೇ ಕೇಕ್ ಕಟ್ ಮಾಡಿಸಿದ್ವಿ ನೋಡಿ ಇಲ್ಲಿ. ಮತ್ತು ನೈಟು ಸೊಪ್ಪು ಹಾಕ್ತೀವಲ್ವ, ಸೊ ಅದಕ್ಕೆ ನಮ್ಮಮ್ಮ ರೆಡಿ ಮಾಡ್ತಿದ್ದಾಳೆ. ಆ್ಯಕ್ಚುಲಿ ರೆಡಿ ಮಾಡೋಕ್ಕೆ ಬಾ ಅಂತಲೇ ಹೇಳಿದ್ದು, ಬಟ್ ಇವ್ರು ಬರೋಷ್ಟರಲ್ಲಿ ಆಗಲೇ ಟೈಮ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು ರೆಡಿ ಮಾಡಿಬಿಟ್ಟಿದ್ರು ಆಗಲೇ. ಅದಕ್ಕೆ ಸಿಂಪಲಾಗಿ ಮಾಡಿ. ಇಲ್ಲಿ ನನ್ನ ಚಿಕ್ಕ ಮಗಳು ಆಗಲೇ ಮಲ್ಕೊಬಿಟ್ಟಿದ್ದಾಳೆ. ಫೈನಲಾಗಿ ಲುಕ್ ಈ ಥರ ಬಂದಿದೆ. ಚೆನ್ನಾಗಿ ಮೇಕಪ್ ಮಾಡ್ತಾಳೆ, ಬ್ಯೂಟಿಷಿಯನ್ ಎಲ್ಲ ಕಲ್ತಿದ್ದಾಳಲ್ವ, ಸೊ ಚೆನ್ನಾಗಿ ಮಾಡ್ತಾಳೆ ಮೇಕಪ್ಪು. ಸೊ ಕೇಕೆಲ್ಲ ಕಟ್ ಮಾಡಿಸ್ಬೇಕಂತ ಹೊರಗಡೆ ಬಂದು ಕೇಕ್ ಕಟ್ ಮಾಡಿ ಮತ್ತೆ ಒಳಗಡೆ ಹೋಗಿ ಗುಡ್ಲು ಕೂರಿಸ್ಬೇಕು. ಆ್ಯಕ್ಚುಲಿ ನಾನು ವಾಯ್ಸ್ ಓವರ್ ಕೊಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಸಾಂಗ್ ಇರೋದ್ರಿಂದ ನಾನು ವಾಯ್ಸ್ ಓವರ್ ಕೊಡಲೇಬೇಕು. ಇಲ್ಲಿ ಮನೇಲಿ ಜಾಗ ಇಲ್ಲದೆ ಪರ್ಮಿಷನ್ ಇಂದಾನೆ ಕೂತ್ಕೊಂಡೆ ಆಗ್ತಾನೆ ವಿಡಿಯೋ ನಿಮ್ಗೆ ಹಿಂಗ ಆಗ್ತಿದ್ನ ನಾನು ಅಂತ ಸೊ ಫೈನಲಿ ಹೊರಗಡೆ ಬಂದು ಫುಲ್ಲು ಸ್ಟೆಪ್ ಹಾಕೊಂಡು ಮಧ್ಯರಾತ್ರಿ ತನಕ ಫುಲ್ ಡ್ಯಾನ್ಸ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೊ ಮಚ್.